ಹಾಯ್ ನೋಟೋ ಫ್ಯಾನ್ಸ್ ಎಲ್ಲ ಹೇಗಿದ್ದೀರಾ? ನೀವೆಲ್ಲ ನೋಟೋ 4ನೇ ಎಪಿಸೋಡ್ ಎಕ್ಸ್ಪ್ಲೇಷನ್ನ ಕನ್ನಡದಲ್ಲಿ ನೋಡೋಕ್ಕೆ ರೆಡಿ ಇದ್ದೀರಾ ಅನ್ಕೋತೀನಿ. ನೀವೇನಾದರೂ ಕನ್ನಡ ಅನಿಮೆ ಫ್ಯಾನ್ಸ್ ಅದರಿಂದ ನೋಟೋ ಅನಿಮೆ ಫ್ಯಾನ್ಸ್ ಆಗಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ. ಒನ್ಸ್ ಅಗೇನ್ ಕನ್ನಡ ಅನಿಮೆವರ್ಸ್ಗೆ ಸ್ವಾಗತ. ಬನ್ನಿ ವಿಡಿಯೋ ಶುರು ಮಾಡೋಣ. Pass or fail, survival test. ಎಪಿಸೋಡ್ನ ಸ್ಟಾರ್ಟಿಂಗಲ್ಲೇ ನಮಗೆ ನಿಂಜಾ ಅಕಾಡೆಮಿಯ ಕ್ಲಾಸ್ ರೂಮ್ನ ತೋರಿಸ್ತಾರೆ. ಅಲ್ಲಿ ನಾಟೋ, ಸಾಸ್ಕೆ, ಸಕುರಾ ತಮ್ಮ ಹೊಸ ಜೂನಿಯರ್ ಟೀಚರ್ ಬರೋದನ್ನು ಕಾಯ್ತಾ ಇರ್ತಾರೆ. ಇಲ್ಲಿ ನಾಟೋ ತಮ್ಮ ಟೀಚರ್ ಲೇಟಾಗಿ ಬಂದಿದ್ದಕ್ಕೆ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಅವ್ರ ಮೇಲೆ ಒಂದು ಪ್ರ್ಯಾಂಕ್ ಮಾಡೋಕೆ ಪ್ಲ್ಯಾನ್ ಮಾಡ್ತಾನೆ. ಈಗ ಯಾವಾಗಲೂ ಕೂಲ್ ಆಗಿರೋ ಸಾಸ್ಕೆ ನಾಟೋಗೆ ಹೇಳ್ತಾನೆ, ಕಕಾಶಿ ಅಂತ ಇಲಿಟ್ ನಿಂಜಾ ಇಂಥ ಪ್ರ್ಯಾಂಕ್ಗೆ ಬೀಳೋದಿಲ್ಲ ಅಂತ. ಆದರೆ ಮುಂದಿನ ಇದೆ ಅಂತ ಊಹಿಸಿ ಕಕಾಶಿ ಸಂಪೂರ್ಣವಾಗಿ ಆ ಪ್ರ್ಯಾಂಕ್ಗೆ ಬೀಳ್ತಾನೆ. ಮತ್ತು ನಾಟೋ ಇಟ್ಟಿದ್ದ ಆ ಎರೇಸರ್ ಕಕಾಶಿ ಮೇಲೆ ಬೀಳುತ್ತೆ. ಇದನ್ನು ನೋಡಿ ನಾಟೋ ನಗಾಡ್ತಾನೆ. ಹಾಗೆ ಸಕುರಾ ಕೂಡ ಒಳಗೆ ನಗ್ತಾಳೆ. ನಂತರ ಕಕಾಶಿ ಕೂಲಾಗಿ ಇವರ ಬಗ್ಗೆ ತನ್ನ ಫಸ್ಟ್ ಇಂಪ್ರೆಷನ್ ಏನಂತ ಹೇಳ್ತಾನೆ. ಅದೇನೆಂದರೆ, ನೀವೆಲ್ಲ ಇಡಿಯಟ್ಸ್ ಅಂತ ಹೇಳಿ ಅವರ ತಮಾಷೆನ ಅಲ್ಲೇನೆ ಎಂಡ್ ಮಾಡಿಬಿಡ್ತಾನೆ. ಕಕಾಶಿ ಎಲ್ರಿಗೂ ತಮ್ಮನ್ನು ಪರಿಚಯ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಇಲ್ಲಿ ನಾಟೋ ತಾನು ಒಂದು ದಿನ ಹೋಗಾಗೆ ಆಗ್ತೀನಿ ಅಂತ ಜೋರಾಗಿ ಹೇಳ್ತಾನೆ. ಮುಂದೆ ಸಕುರಾ ತನ್ನ ಗುರಿ ಏನಂತ ಹೇಳ್ತಾ ಸಾಸ್ಕೆ ಕಡೆ ನೋಡೋಕೆ ಶುರು ಮಾಡ್ತಾಳೆ. ಮತ್ತು ಸಾಸ್ಕೆ ಇವನ ತಲೆಯಲ್ಲಿ ಒಂದೇ ಓಡ್ತಾ ಇದೆ, ಅದೇ ಪ್ರತೀಕಾರ. ಸಾಸ್ಕೆ ತನ್ನ ಗುರಿ ಒಬ್ಬ ವ್ಯಕ್ತಿನ ಕೊಲ್ಲೋದಂತ ಹೇಳ್ತಾನೆ. ಇನ್ನು ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಆದರೆ ನಾಟೋ ಎನಿಮಿ ವಾಚರ್ಸ್ಗೆ ಯಾರು ಅಂತ ಗೊತ್ತು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸ್ಟೋರಿ ಕಡೆ ಮತ್ತೆ ಬಂದರೆ ಈ ಸೀನ್ ನಮಗೆ ಈ ಕ್ಯಾರೆಕ್ಟರ್ಗಳು ಎಷ್ಟು ಡಿಫ್ರೆಂಟ್ ಇದ್ದಾವೆ ಅಂತ ತೋರಿಸುತ್ತೆ. ನಾಟೋ ಏನೋ ದೊಡ್ಡ ಕನಸು ಕಾಣ್ತಾ ಇದ್ದಾನೆ. ಸಕುರಾ ಲವ್ವಲ್ಲಿ ಮುಳುಗಿದ್ದಾಳೆ. ಸಾಸ್ಕೆ ಕತ್ತಲೆ ಹಾದಿಲಿ ಸಾಕ್ತಿದ್ದಾನೆ ಅಂತ. ನಂತರ ಕಕಾಶಿ ಎಲ್ರಿಗೂ ಒಂದು ಶಾಕಿಂಗ್ ಸುದ್ದಿನ ಹೇಳ್ತಾನೆ. ಅದೇನೆಂದರೆ, ನಾಳೆ ನಿಮಗೆ ಒಂದು ಸರ್ವೈವಲ್ ಟೆಸ್ಟ್ ಇದೆ ಅಂತ, ಮತ್ತು ಅದರಲ್ಲಿ ನೀವು ಫೇಲ್ ಆಗೋಗೆ 66% ಚಾನ್ಸ್ ಇದೆ ಅಂತ. ಹಾಗೆ ನಾಳೆ ಬೆಳಗ್ಗೆ ಅವರಿಗೆ ಬ್ರೇಕ್ಫಾಸ್ಟ್ನ ಬಿಟ್ಟು ಬರೋದಕ್ಕೆ ಹೇಳ್ತಾನೆ. ಈ ಹಂತದಲ್ಲಿ ನಮಗೆ ಕಕಾಶಿ ಅವ್ರ ಜೊತೆ ಈ ಪರೀಕ್ಷೆ ಬಗ್ಗೆ ಆಟ ಆಡ್ತಿಲ್ಲ ಅಂತ ಗೊತ್ತಾಗುತ್ತೆ. ಮಾರನೇ ದಿನ ಬೆಳಗ್ಗೆ ನಾಟೋ, ಸಾಸ್ಕೆ, ಸಕುರಾ 5 ಗಂಟೆಗಳಿಗೆ ರೆಡಿಯಾಗಿ ಬರ್ತಾರೆ. ಆದರೆ ಕಕಾಶಿ ಸಹಜವಾಗಿಯೇ ಮತ್ತೆ ಲೇಟಾಗಿ ಬರ್ತಾನೆ. ಯಾಕಂತ ಕೇಳಿದರೆ ಅವನ ಕ್ಲಾಸಿಕ್ ನೆಪ ಅದ, ಕರಿಬೇಕು ತನ್ನ ಹಾದಿನ ಅಡ್ಡ ದಾಡ್ತು ಅಂತ ಹೇಳ್ತಾನೆ. ಮತ್ತು ಅವಳು ಲೇಟ್ ಆಗಿದ್ದರಿಂದ ಎಲ್ಲರೂ ಬೇಸರ ಆಗಿರ್ತಾರೆ. ಇಲ್ಲಿಂದನೇ ನಿಜವಾದ ಟೆಸ್ಟ್ ಶುರುವಾಗುತ್ತೆ. ಕಕಾಶಿ ಅವ್ರಿಗೆ 2 ಬೆಲ್ಗಳನ್ನು ಅಂದರೆ ಗಂಟೆಗಳನ್ನು ತೋರಿಸ್ತಾನೆ. ಇವರು ಪಾಸ್ ಆಗೋಕ್ಕೆ ಮಧ್ಯಾಹ್ನ ಆಗೋದ್ರ ಒಳಗೇ ಅವನಿಂದ ಒಂದು ಬೆಲ್ನ ತಗೋಬೇಕು ಅಂತ ಹೇಳ್ತಾನೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನೆಂದರೆ, ಇಲ್ಲಿ ಕೇವಲ 2 ಬೆಲ್ಸ್ ಮಾತ್ರ ಇದ್ದಾವೆ. ಇದರರ್ಥ ಈ 3ರಲ್ಲಿ ಒಬ್ಬ ಗ್ಯಾರಂಟಿಯಾಗಿ ಫೇಲ್ ಆಗ್ತಾನೆ ಅಂತ. ಮತ್ತು ಅವನು ಫೇಲ್ ಆಗೋದಷ್ಟೇ ಅಲ್ಲ, ಅವನ ಗಿಡಕ್ಕೆ ಕಟ್ಟಾಕಿ ಬೇರೆಯವರು ಊಟ ಮಾಡೋದನ್ನು ನೋಡಬೇಕಾಗುತ್ತೆ. ಇಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದಕ್ಕೆ ಹೋಗೋಣ. ಈ ಟೆಸ್ಟ್ನ ಇನ್ನೂ ಕಠಿಣ ಮಾಡೋಕ್ಕೆ ಕಕಾಶಿ ಇವ್ರಿಗೆ ಬೆಳಗ್ಗೆ ಊಟ ಮಾಡಿ ಬರಬಾರ್ದು ಅಂತ ಹೇಳಿತ್ತು ಅಂತ ಸಕುರಾ ಬೇಗನೆ ತಿಳ್ಕೋದಾಗ, ಯಾವಾಗ ಟೆಸ್ಟ್ ಶುರುವಾಗುತ್ತೋ ಎಲ್ಲರೂ ಅಲ್ಲಿಂದ ಓಡೋಗಿ ಬಿಚ್ಕೊಂಡು ತಮ್ಮ ಸ್ಟ್ರಾಟಜಿ ಪ್ಲ್ಯಾನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ನಾಟೋ ನೇರವಾಗಿಯೇ ಎದುರಿಸೋಕೆ ಹೋಗ್ತಾನೆ. ನಾಟೋ ಕಕಾಶಿ ಮೇಲೆ ನೇರವಾಗಿ ದಾಳಿ ಮಾಡೋಕ್ಕೆ ಹೋಗ್ತಾನೆ. ಆದರೆ ಕಕಾಶಿ ಕೂಲಾಗಿ ತನ್ನ ಇಚಾ ಬುಕ್ನ ಹೊರಗೆ ತೆಗೆದು ಅದನ್ನು ಫೈಟ್ ನಡುವೆ ಓದೋಕ್ಕೆ ಶುರು ಮಾಡ್ತಾನೆ. ಆದರೆ ಏನು ಹೇಳಿ, ಕಕಾಶಿ ಆ ಬುಕ್ಗೆ ಕೊಡೋ ಇಂಪಾರ್ಟೆನ್ಸ್ನ ನಾವು ಲವ್ ಮಾಡಲೇಬೇಕು. ನಂತರ ನಮಗೆ ಲೆಜೆಂಡರಿ 1000 ಇಯರ್ಸ್ ಆಫ್ ಡೆತ್ ಮೂನ ಕಕಾಶಿ ಯೂಸ್ ಮಾಡೋದು ತೋರಿಸ್ತಾರೆ. ಇದೊಂದು ಫನ್ನಿ ಟೈಜೂಸ್ಟು ಟೆಕ್ನಿಕ್. ಇದನ್ನು ಯೂಸ್ ಮಾಡಿ ನಾಟೋ ನದಿಗೆ ಹಾರೋಗಿ ಮಾಡ್ತಾನೆ. ಆದರೆ ಪಾಪದ ನಾಟೋ ಇದು ಬರೋದನ್ನು ನೋಡಿರುವುದಿಲ್ಲ. ಆದರೆ ನಾಟೋ ಈಸಿಯಾಗಿ ಬಿಟ್ಕೊಡೋನಲ್ಲ ಅಲ್ವಾ. ಅವನು ಕಕಾಶಿನ ಹಿಡೋಕೆ ತನ್ನ ಶಾಡೋ ಕ್ಲೋನ್ ಟೆಕ್ನಿಕ್ನ ಯೂಸ್ ಮಾಡ್ತಾನೆ. ಒಂದು ಕ್ಷಣಕ್ಕೆ ನಾಟೋ ಮೇಲುಗೈ ಸಾಧಿಸಿದ ಹಾಗೆ ನಮ್ಗೆ ಕಾಣಿಸುತ್ತೆ. ಮತ್ತು ನಾಟೋ ಕಕಾಶಿನ ಹಿಡಿದೇ ಅನ್ಕೋತಾನೆ. ಆದರೆ ಕಕಾಶಿ ಯಾವಾಗಲಂತೆ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ನಾಟೋ ನೆಲದ ಮೇಲೆ ಬೆಲ್ಸ್ನ ನೋಡಿ ತಾನು ಸಾಧಿಸಿದೆ ಅನ್ಕೋತಾನೆ. ಆದರೆ ಇದೊಂದು ಟ್ರ್ಯಾಪ್ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾಟೋ ಮರಕ್ಕೆ ತಲೆ ಕೆಳಗೆ ಜೋತ್ ಬರ್ತಾನೆ. ಕಕಾಶಿ ಅವನ ಮುಂದೆ ಬಂದು ಲೆಕ್ಚರ್ ಕೊಡೋಕೆ ಶುರು ಮಾಡ್ತಾರೆ. ನಾಟೋ ಈ ಟ್ರ್ಯಾಪ್ಗಳ ಜೊತೆ ಬಿಜಿ ಇದ್ದಾಗ ಸಾಸ್ಕೆ ಹೆಚ್ಚು ಲೆಕ್ಕಾಚಾರದ ಮೂವ್ ಅಂದರೆ ಕ್ಯಾಲ್ಕುಲೇಟ್ ಮೂವ್ನ ಮಾಡೋಕ್ಕೆ ನಿರ್ಧಾರ ಮಾಡ್ತಾನೆ. ಅವನು ಮರದಲ್ಲಿ ಆಡಿಕೊಂಡು ಶಿರ್ಕೆನ್ ಮತ್ತು ಕುನಾಯಿನಿಂದ ಕಕಾಶಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮತ್ತು ನಮಗೊಂದು ಸ್ಪ್ಲಿಟ್ ಸೆಕೆಂಡ್ನಲ್ಲಿ ಸಾಸ್ಕೆ ಕಕಾಶಿನ ಹಿಡಿತಕ್ಕೆ ತೊಗೊಂಡು ಹಾಗೆ ಕಾಣುತ್ತೆ. ಆದರೆ ನೆನಪಿರಲಿ ಬ್ರೋ, ನಾವಿಲ್ಲಿ ಮಾತಾಡ್ತಾ ಇದ್ದು ಕಕಾಶಿ ಬಗ್ಗೆ. ಅವನ ಹತ್ರ ಇನ್ನೂ ತುಂಬ ಮೂವ್ಸ್ ಇದ್ದಾವೆ, ಅದನ್ನು ನಾವು ಮುರಿಬಾರ್ದಲ್ವ. ಈ 4ನೇ ಎಪಿಸೋಡ್ ನಮಗೆ ಟೀಮ್ 7ನ ಡೈನಾಮಿಕ್ ದೃಶ್ಯನ ತೋರಿಸುತ್ತೆ. ನಾಟೋನ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್, ಸಾಸ್ಕೆನ ಕ್ಯಾಲ್ಕುಲೇಟೆಡ್ ಮೂವ್ಸ್, ಮತ್ತು ಸಕುರಾ ಕೂಡ ಇದ್ದಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಎಪಿಸೋಡ್ ಜೀನಿಯಸ್ ಜೂನಿಂಗ್ ಕಕಾಶಿನ ನಮಗೆ ಪರಿಚಯಿಸುತ್ತೆ. ನನ್ನ ನಂಬಿ ಈ ಟೆಸ್ಟ್ ಕೇವಲ ಅವ್ರ ಪ್ರಯಾಣದ ಶುರು ಅಷ್ಟೇ. ನನ್ನ ಜೊತೆಗಿರೆ, ಯಾಕೆಂದರೆ ಇಲ್ಲಿಂದನೇ ಎಲ್ಲ ಕ್ರೇಜಿ ಥಿಂಗ್ಸ್ ಶುರು ಆಗೋದು. ವಿಡಿಯೋ ಪೂರ್ತಿ ನೋಡೋಕ್ಕೆ ಧನ್ಯವಾದಗಳು. ನನ್ನ ಈ ಕನ್ನಡ ಎಕ್ಸ್ಪ್ಲೇಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಜೆಷನ್ ಏನಾದರೂ ಇದ್ದರೆ ನನಗೆ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ.
ಮತ್ತು ಈ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಅಲ್ಲಿವರೆಗೂ ಓಕೆ ಬಾಯ್, ಮತ್ತೆ ಸಿಗೋಣ.